ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ಸಾಕಷ್ಟು ನಿರೀಕ್ಷೆ ಇತ್ತು ಜಿಟಿ ವಿರುದ್ಧ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ. ಯಾಕಂದ್ರೆ ಈ ಹಿಂದಿನ ಪಂದ್ಯದಲ್ಲಿ ಜಿಟಿಗೆ ಆರ್ಸಿಬಿ ಮಣ್ಣು ಮುಕ್ಕಿಸಿತ್ತು. ಈ ಪಂದ್ಯ ಕೂಡ ಆರ್ಸಿಬಿ ಈಸಿಯಾಗಿ ಗೆದ್ದು ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ನಲ್ಲಿ ಇರುತ್ತೆ ಅಂತ ನಮ್ಮ ಆರ್ಸಿಬಿ ಫ್ಯಾನ್ಸ್ ಅಂದ್ಕೊಂಡಿದ್ರು. ಬಟ್ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ಆರ್ಸಿಬಿ ಜಿಟಿ ವಿರುದ್ಧ ಪಲ್ಟಿ ಹೊಡೆಯಿತು. ಹಾಗಿದ್ರೆ ರಿವೆಂಜ್ ಮ್ಯಾಚ್ನಲ್ಲಿ ಆರ್ಸಿಬಿ ಎಡವಿದ್ದೆಲ್ಲಿ? ಲೋ ಸ್ಕೋರ್ ಡಿಫೆಂಡ್ ಕಷ್ಟನಾ? ಸಾಲ್ಟ್ ಇಲ್ಲ ಅಂತ ಬೆತ್ತಲ್ ಮೇಲೆ ಇಟ್ಟ ನಿರೀಕ್ಷೆ ಸುಳ್ಳಾಯ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ರಿವೆಂಜ್ ಮ್ಯಾಚ್ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಆರ್ಸಿಬಿ ಗೆದ್ದೇ ಗೆಲ್ಲುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ಸ್ಕೋರ್ ಕಲೆ ಹಾಕೋದ್ರಲ್ಲಿ ಎಡವಿ ಬಿತ್ತು ಅಂತಾನೆ ಹೇಳ್ಬೋದು. ವಿಕೆಟ್ಗಳು ಒಂದರ ಹಿಂದೆ ಒಂದರಂತೆ ಬಿದ್ವು. ಆರ್ಸಿಬಿ ತಂಡದ ಟಾಪ್ ಆರ್ಡರ್ ಬ್ಯಾಟರ್ಗಳು ದೊಡ್ಡ ಇನ್ನಿಂಗ್ಸ್ ಕಟ್ಟಲಾಗಿಲ್ಲ ಅವ್ರ ಕೈಯಲ್ಲಿ. ಬೆತೆಲ್ 5 ರನ್ ಗಳಿಸಿದ್ರೆ, ವಿರಾಟ್ ಕೊಹ್ಲಿ 28 ರನ್ ಗಳಿಸಿದ್ರು, ಇನ್ನು ದೇವದತ್ ಪಡಿಕ್ಕಲ್ 40 ರನ್ ಗಳಿಸಿದ್ರು. ಇವರಿಗೆ ನೆಲ ಕಚ್ಚಿ ನಿಂತು ಬ್ಯಾಟ್ ಮಾಡೋದಕ್ಕೆ ಆಗಿಲ್ಲ, ಅದರಲ್ಲಿ ಫೇಲ್ಯೂರ್ ಆದ್ರು ಅಂತಾನೆ ಹೇಳ್ಬೋದು. ಹಾಗೆ ಹೀಗೆ ಅಂತ ಹೇಳಿ 158 ರನ್ಗಳ ಟಾರ್ಗೆಟ್ ಅನ್ನ ಆರ್ಸಿಬಿ ಜಿಟಿಗೆ ನೀಡಿತು. ಈ ಗುರಿಯನ್ನ ಬೆನ್ನಟ್ಟಿದ ಗುಜರಾತ್ 15.5 ಓವರ್ಗಳಲ್ಲಿ 6 ವಿಕೆಟ್ಗಳ ನಷ್ಟಕ್ಕೆ 158 ರನ್ ಅನ್ನ ಸೇರಿಸಿ ಜಯವನ್ನ ಸಾಧಿಸಿತು ಅಂತಾನೆ ಹೇಳ್ಬೋದು. ರಿವೆಂಜ್ನಲ್ಲಿ ಎಡವಿದ್ದೆಲ್ಲಿ ಆರ್ಸಿಬಿ? ಈ ಪಂದ್ಯದಲ್ಲಿ ಆರ್ಸಿಬಿ ಸೋಲಿಗೆ ಕಾರಣ ಏನು ಅಂತ ನೋಡೋದಾದ್ರೆ ನಿಜಕ್ಕೂ ಟಾಪ್ ಆರ್ಡರ್ ಬ್ಯಾಟರ್ಗಳ ವೈಫಲ್ಯ ಎದ್ದು ಕಾಣುತ್ತೆ. ಆರ್ಸಿಬಿ ಬ್ಯಾಟರ್ಗಳು ರನ್ ರೇಟ್ ಹೆಚ್ಚಿಸುವ ಬರದಲ್ಲಿ ಔಟ್ ಆಗಿರುವುದು ತಂಡಕ್ಕೆ ಎಫೆಕ್ಟ್ ಆಯ್ತು ಅಂತಾನೆ ಹೇಳ್ಬೋದು. ಎಲ್ಲ ಆಟಗಾರರು ಹಿಟ್ ಬಾರಿಸಲು ಹೋದ್ರೆ ಹೊರತು ನಿಂತು ಆಡುವ ಗೋಜಿಗೆ ಯಾರು ಕೂಡ ಹೋಗಲಿಲ್ಲ. ಅಲ್ಲದೆ ಈ ಪಂದ್ಯದಲ್ಲಿ ಜೊತೆ ಆಟಗಳು ಬಾರದೇ ಇರೋದು ಕೂಡ ತಂಡಕ್ಕೆ ದೊಡ್ಡ ಪೆಟ್ಟು ನೀಡ್ತು ಅಂತಾನೆ ಹೇಳ್ಬೋದು. ಹಾಗೆ ಸೋಲಿನ ರಿವೆಂಜ್ ತೆಗೆದುಕೋಬೇಕು ಅಂತ ಕಣಕ್ಕಿಳಿದಿದ್ದ ಗುಜರಾತ್ ಟೈಟನ್ಸ್ ತಂಡದ ಬೌಲರ್ಗಳು ಆರ್ಸಿಬಿ ಬ್ಯಾಟರ್ಗಳ ವಿರುದ್ಧ ಪಕ್ಕ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಅದನ್ನ ಮೈದಾನದಲ್ಲಿ ಕಾರ್ಯರೂಪಕ್ಕೆ ತಂದು ಅದರಲ್ಲಿ ಸಕ್ಸಸ್ ಆದ್ರು ಅಂತಾನೆ ಹೇಳ್ಬೋದು. ಆರ್ಸಿಬಿ ಈ ಪಂದ್ಯದಲ್ಲಿ ದೊಡ್ಡ ಮೊತ್ತವನ್ನ ಕಲೆ ಹಾಕುವಲ್ಲಿ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಹೇಗೆ ಕೈಕೊಟ್ರೋ ಹಾಗೆ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ಗಳು ಕೂಡ ಇಲ್ಲಿ ಆರ್ಸಿಬಿ ಸೋಲಿಗೆ ಕಾರಣರಾದ್ರು ಅಂತಾನೆ ಹೇಳ್ಬೋದು. ಜಿತೇಶ್ ಶರ್ಮಾ, ಟೀಮ್ ಡೇವಿಡ್, ಕೃನಾಲ್ ಪಾಂಡ್ಯ, ಶೆಫರ್ಡ್, ಇಂಪ್ಯಾಕ್ಟ್ ಪ್ಲೇಯರ್ ಆದ ವೆಂಕಟೇಶ್ ಅಯ್ಯರ್ ಗುಜರಾತ್ ಟೈಟನ್ಸ್ ಬೌಲರ್ಗಳು ಹೇರಿದ ಒತ್ತಡವನ್ನ ಮೆಟ್ ನಿಂತು ಬ್ಯಾಟ್ ಮಾಡಲಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಇದರ ಪರಿಣಾಮ ಆರ್ಸಿಬಿ 3ನೇ ಸೋಲನ್ನ ಅನುಭವಿಸ್ತು ಅಂತಾನೆ ನಾವು ಇಲ್ಲಿ ಹೇಳ್ಬೋದು. ಬೆತೆಲ್ ನಿರೀಕ್ಷೆ ಹುಸಿ ಆಯ್ತಾ? ಇನ್ನು ಬೆಂಗಳೂರಿನಲ್ಲಿ ನಡೆದ ಅಭ್ಯಾಸದ ಪಂದ್ಯದ ವೇಳೆ ಗಾಯಗೊಂಡಿದ್ದ ಆರ್ಸಿಬಿ ತಂಡದ ಸ್ಫೋಟಕ ದಾಂಡಿಗ ಫಿಲ್ ಸಾಲ್ಟ್ 3 ಪಂದ್ಯದಿಂದ ಆಡಿಲ್ಲ. ಸಾಲ್ಟ್ ಬದಲು ಬೆತೆಲ್ ರನ್ನ ಕಣಕ್ಕಿಳಿಸಲಾಗಿತ್ತು. ಆದರೆ ಬೆತೆಲ್ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ 1 ಪಂದ್ಯ, ಜಿಟಿ ವಿರುದ್ಧ 2 ಮ್ಯಾಚ್ ಆಡಿದ್ದಾರೆ. ಆದರೆ 3 ಪಂದ್ಯದಿಂದಲೂ ಬೆತೆಲ್ ಬ್ಯಾಟ್ನಿಂದ ರನ್ ಬಂದಿಲ್ಲ. ಸಾಕಷ್ಟು ನಿರೀಕ್ಷೆ ಇತ್ತು ಇವ್ರ ಮೇಲೆ, ಓಪನರ್ ಆಗಿ ತಂಡಕ್ಕೆ ಪ್ಲಸ್ ಆಗ್ತಾರೆ ಅಂತ. ಆದರೆ ಅದು ಹುಸಿಯಾಗಿದೆ. ಇನ್ನು ಇವರನ್ನ ಯಾಕೆ ಹೊರಗೆ ಕೂರಿಸಿದ್ದೀರಾ, ಪ್ಲೇಯಿಂಗ್ 11ನಲ್ಲಿ ಚಾನ್ಸ್ ಕೊಡಿ ಅಂತ ಈ ಹಿಂದೆ ಸಾಕಷ್ಟು ಜನ ಒತ್ತಾಯ ಮಾಡಿದ್ರು. ಈಗ ಚಾನ್ಸ್ ಕೊಟ್ಟರು ಕೂಡ ಬೆತೆಲ್ ಫೇಲ್ಯೂರ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು. ಹೆಜಲ್ವುಡ್ ದುಬಾರಿ ಬೌಲಿಂಗ್. ಜಿಟಿ ವಿರುದ್ಧದ ಪಂದ್ಯದಲ್ಲಿ ಜೋಶ್ ಹೆಜಲ್ವುಡ್ ದುಬಾರಿ ಆದರು. ಹೆಜಲ್ವುಡ್ ತಮ್ಮ 4 ಓವರ್ಗಳಲ್ಲಿ ಬರೋಬ್ಬರಿ 56 ರನ್ ನೀಡಿ ಒಂದೇ ಒಂದು ವಿಕೆಟ್ ಅನ್ನು ಪಡೆದಿಲ್ಲ. ಒಂದು ವೇಳೆ ಹೆಜಲ್ವುಡ್ ಉತ್ತಮ ಬೌಲಿಂಗ್ ಪ್ರದರ್ಶನ ನೀಡಿ ವಿಕೆಟ್ ಪಡೆದಿದ್ರೆ ಆರ್ಸಿಬಿ ಗೆಲುವಿನ ಸನಿಹಕ್ಕೆ ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು. ಇಂಪ್ಯಾಕ್ಟ್ ಮಾಡದ ಇಂಪ್ಯಾಕ್ಟ್ ಪ್ಲೇಯರ್. ಆರ್ಸಿಬಿ ಬ್ಯಾಟಿಂಗ್ ಕ್ರಮಾಂಕ ಬೇಗ ವಿಕೆಟ್ ಕಳೆದುಕೊಂಡಿತ್ತು. ಹೀಗಾಗಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ವೆಂಕಟೇಶ್ ಅಯ್ಯರ್ ಕಣಕ್ಕಿಳಿದಿದ್ರು. ಆದರೆ ವೆಂಕಟೇಶ್ ಅಯ್ಯರ್ ಅವರಿಂದ ನಿರೀಕ್ಷಿತ ಮಟ್ಟದ ಬ್ಯಾಟಿಂಗ್ ಪ್ರದರ್ಶನ ಬರಲಿಲ್ಲ. ಅಯ್ಯರ್ 15 ಎಸೆತಗಳನ್ನು ಎದುರಿಸಿ 1 ಬೌಂಡ್ರಿ ನೆರವಿನಿಂದ ಕೇವಲ 12 ರನ್ ಗಳಿಸಿ ಔಟ್ ಆದರು. ವೆಂಕಟೇಶ್ ಅಯ್ಯರ್ ಸ್ಫೋಟಕ ಬ್ಯಾಟಿಂಗ್ ಮಾಡಬಲ್ಲರು. ಆದರೆ ಗುಜರಾತ್ ವಿರುದ್ಧ ಅವರ ಬ್ಯಾಟಿಂಗ್ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ಅವರ ನಿಧಾನಗತಿ ಬ್ಯಾಟಿಂಗ್ ಕೂಡ ತಂಡದ ಸೋಲಿಗೆ ಕಾರಣ ಆಯಿತು ಅಂತಾನೆ ಹೇಳ್ಬೋದು. ಲೋ ಸ್ಕೋರ್ ಡಿಫೆಂಡ್ ಕಷ್ಟನಾ? ಇನ್ನು ಲೋ ಸ್ಕೋರ್ ಡಿಫೆಂಡ್ ಕಷ್ಟನಾ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಈ ಸಲದ IPL ಪಂದ್ಯ ನೋಡಿದ್ರೆ ಲೋ ಸ್ಕೋರ್ ಮ್ಯಾಚ್ ತುಂಬಾ ಕಮ್ಮಿ. ಎಲ್ಲ ಹೈ ಸ್ಕೋರ್ ಮ್ಯಾಚ್ಗಳೇ 200+ ರನ್ಗಳನ್ನು ಟಾರ್ಗೆಟ್ಗಳನ್ನು ಮೊದಲು ಬ್ಯಾಟಿಂಗ್ ಮಾಡಿದ ತಂಡಗಳು ಕೊಡ್ತಾ ಇವೆ. 264 ರನ್ನನ್ನೇ ಈ ಸಲ ಪಂಜಾಬ್ ಚೇಸ್ ಮಾಡಿದೆ. ಹೀಗಾಗಿ ಹೈ ಸ್ಕೋರ್ ಮ್ಯಾಚ್ಗಳನ್ನೇ ಡಿಫೆಂಡ್ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗೆ ಲೋ ಸ್ಕೋರ್ಗಳನ್ನು ಡಿಫೆಂಡ್ ಮಾಡಿಕೊಳ್ಳುವುದು ಎಲ್ಲ ತಂಡಗಳಿಗೂ ಕಷ್ಟ ಆಗ್ತಿದೆ ಅಂತ ಹೇಳಿ ನಮಗೆ ಎದ್ದು ಕಾಣ್ತಾ ಇದೆ. ಬೌಲರ್ಗಳು ಹೇಗೆ ಬೌಲಿಂಗ್ ಮಾಡಿದ್ರು ಕೂಡ ಬ್ಯಾಟರ್ಗಳು 6, 4ಗಳನ್ನು ಹೊಡಿತಾ ಇದ್ದಾರೆ. ಈ ಹಿಂದಿನ ಸೀಸನ್ಗಳಲ್ಲಿ ಸಾಕಷ್ಟು ಲೋ ಸ್ಕೋರ್ ಟಾರ್ಗೆಟ್ ಕೊಟ್ಟು ಡಿಫೆಂಡ್ ಮಾಡಿಕೊಂಡಿವೆ ಸಾಕಷ್ಟು ತಂಡಗಳು. ಆದರೆ ಈ ಸೀಸನ್ನಲ್ಲಿ ಅರ್ಧಕ್ಕೆ ಅರ್ಧ ಪಂದ್ಯ ಮುಗಿದ್ರೂ ಕೂಡ ಲೋ ಸ್ಕೋರ್ ಪಂದ್ಯನ ಯಾವ ತಂಡ ಕೂಡ ಡಿಫೆಂಡ್ ಮಾಡಿಕೊಂಡು ಗೆದ್ದಿಲ್ಲ. ಆದರೆ ನಿನ್ನೆ ಆರ್ಸಿಬಿ ಬೌಲರ್ಗಳು ಮನಸ್ಸು ಮಾಡಿದ್ರೆ ನಿನ್ನೆ ಪಂದ್ಯವನ್ನ ಗೆಲ್ಲಬಹುದಿತ್ತು ಜಿಟಿ ವಿರುದ್ಧ ಅಂತ ಹೇಳಿ ಅನ್ಸುತ್ತೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.